ಜಂತರ್ ಮಂತರ್ನಲ್ಲಿ ಮಾನವೀಯತೆಯ ಪರಿಮಳ. ಒಬ್ಬ ವ್ಯಕ್ತಿ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿದ್ದರೂ ಹಸಿದ ವಿದ್ಯಾರ್ಥಿಗಳ ಬಗ್ಗೆ ಯೋಚಿಸಿದ್ರು. ಅವರ ಹಸಿವು ನೀಗಿಸಲು ಒಂದೇ ಬಾರಿಗೆ 150 ಪಿಜ್ಜಾಗಳನ್ನು ಕಳುಹಿಸಿದ್ರು. ಇದು ಕೇವಲ ಆಹಾರವಲ್ಲ, ಮಾನವೀಯತೆಯ ಸಂದೇಶ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದದ ಹಿನ್ನೆಲೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ನ್ಯಾಯಯುತ ಶಿಕ್ಷಣ ವ್ಯವಸ್ಥೆಗಾಗಿ ತಮ್ಮ ಧ್ವನಿಯನ್ನ ಎತ್ತಿದ್ದ ಈ ವಿದ್ಯಾರ್ಥಿಗಳ ನಡುವೆ ನಾಗಾಲ್ಯಾಂಡ್ನ ಝಾ ಲವ್ ಎಂಬ ವ್ಯಕ್ತಿಯೊಬ್ಬರು ವಿಭಿನ್ನ ರೀತಿಯಲ್ಲಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ಊರಿನಿಂದಲೇ ಡೊಮಿನೋಸ್ ಆಪ್ ಮೂಲಕ 150 ಪಿಜ್ಜಾಗಳನ್ನು ಆರ್ಡರ್ ಮಾಡಿ ನೇರವಾಗಿ ಪ್ರತಿಭಟನಾ ಸ್ಥಳಕ್ಕೆ ತಲುಪುವಂತೆ ವ್ಯವಸ್ಥೆ ಮಾಡಿದ್ರು. ಜೊತೆಗೆ 5,000 ಮೌಲ್ಯದ ಬಿಸ್ಕೆಟ್ಗಳನ್ನು ಕಳುಹಿಸಿದ್ರು. ಡೆಲಿವರಿ ಸಿಬ್ಬಂದಿ ಈ ಪಿಜ್ಜಾಗಳನ್ನು ಯಾರಿಗೆ ಕೊಡಬೇಕು ಎಂದು ಕೇಳಿದಾಗ ಅವರು ಹೇಳಿದ ಒಂದೇ ಮಾತು ಎಲ್ಲರ ಮನಸ್ಸನ್ನ ಮುಟ್ಟಿತ್ತು. ಅಲ್ಲಿ ಇನ್ನೂ ಊಟ ಮಾಡದ ಹಸಿದ ವಿದ್ಯಾರ್ಥಿಗಳು ಯಾರಿದ್ದಾರೋ ಅವರಿಗೆ ಕೊಡಿ. ನಂತರ ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಂಚಿಕೊಂಡ ಸಂದೇಶ ಇನ್ನಷ್ಟು ಅರ್ಥಪೂರ್ಣವಾಗಿತ್ತು. ನಾನು ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ, ಆದರೆ ನನ್ನಿಂದ ಸಾಧ್ಯವಾದ ಸಣ್ಣ ಸಹಾಯವನ್ನ ಮಾಡಿದ್ದೇನೆ. ಈ ಪೋಸ್ಟ್ ನನ್ನನ್ನು ಹೊಗಳಿಸಿಕೊಳ್ಳಲು ಅಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡುವಂತೆ ಪ್ರೇರೇಪಿಸಲು. ಈ ಮಾತುಗಳು ನಮಗೆ ಒಂದು ದೊಡ್ಡ ಪಾಠವನ್ನ ಹೇಳುತ್ತೆ. ಸಹಾಯ ಮಾಡಲು ಕೋಟ್ಯಂತರ ರೂಪಾಯಿಗಳು ಬೇಕಾಗುವುದಿಲ್ಲ. ಯಾರಿಗಾದರೂ ಒಂದು ಹೊತ್ತಿನ ಊಟ ಕೊಡಬಹುದು, ಪುಸ್ತಕ ಕೊಡಬಹುದು, ರಕ್ತದಾನ ಮಾಡಬಹುದು, ಅಥವಾ ಸಂಕಷ್ಟದಲ್ಲಿರುವವರಿಗೆ ಧೈರ್ಯದ ಮಾತು ಹೇಳಬಹುದು. ನಾವು ಮಾಡುವ ಸಣ್ಣ ಸಹಾಯವು ಯಾರದೋ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಮಾನವೀಯತೆ ಎಂದರೆ ದೊಡ್ಡ ಸಾಧನೆಗಳಲ್ಲ, ಸರಿಯಾದ ಸಮಯದಲ್ಲಿ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಕೈ ಹಿಡಿಯುವುದೇ ನಿಜವಾದ ಮಾನವೀಯತೆ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಹಂಚಿಕೆ ಮತ್ತೊಬ್ಬರಿಗೆ ಸಹಾಯ ಮಾಡಲು ಪ್ರೇರಣೆಯಾಗಬಹುದು. ಧನ್ಯವಾದಗಳು.